10 ಕೋಟಿ ವೆಚ್ಚದಲ್ಲಿ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕಿ ರೂಪಕಲಾ ಚಾಲನೆ. ಕೆಜಪ್ ಕ್ಷೇತ್ರದ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಹಳ್ಳಿಗಳ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 10 ಕೋಟಿ ಅನುದಾನ ಮಂಜೂರು ಮಾಡಿರುವುದಾಗಿ ಶಾಸಕಿ ರೂಪಕಲಾ ಶಶಿಧರ್ ಅವರು ತಿಳಿಸಿದರು. ಕೆಜಪ್ ತಾಲೂಕಿನ ಗ್ರಾಮಾಂತರ ಭಾಗದ ಕಮಸಂದ್ರ, ಕ್ಯಾಸಂಬಳೆ ಹಾಗೂ ಪಾರಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 5 ಹಳ್ಳಿಗಳ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಡಾಂಬರೀಕರಣ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ ಪೂಜೆಯನ್ನ ಸಲ್ಲಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನ ಜನತೆಗೆ ಕುಡಿಯುವ ನೀರು, ಓಡಾಡಲು ರಸ್ತೆ ಹಾಗೂ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಅಗತ್ಯ ಅನುದಾನವನ್ನ ತಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಅಮೋಲ್ ಲಕ್ಷ್ಮೀನಾರಾಯಣ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವೆಂಕಟೇಶಪ್ಪ, ಪಿಡಿಒ ಎಜಾಜ್, ವಸಂತ್ ಕುಮಾರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ರೆಡ್ಡಿ, ವಕೀಲ ಪದ್ಮನಾಭ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಆನಂದ್ ರೆಡ್ಡಿ, ಉಪಾಧ್ಯಕ್ಷೆ ಅಂಜಲಮ್ಮ ಪ್ರತಾಪ್, ಕಮಸಂದ್ರ ನಾಗರಾಜ್, ಸುರೇಶ್, ರವೀಂದ್ರ, ಗಂಗಾಧರಪ್ಪ, ಪಾರಂಡಹಳ್ಳಿ ಪ್ರಕಾಶ್, ಕಳಾವಾಣಿ, ರಘು, ರಾಜಪ್ಪ, ಗುತ್ತಿಗೆದಾರ ಅರವಿಂದ್ ಸೇರಿದಂತೆ ಇತರೆ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗಣಾನಾನ್ವಾ ಗಣಪತಿಂ ನಮಾಮಹೇ ಕವೀನಾಂ ಉಪವಿಷ್ಟಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನಂ ಶ್ರೀಧಸ್ಸಾದನಂ ಶ್ರೀ ಮಹಾಗಣಾಧಿಪತಿ ನಮಃ. ಗಣದೇ ದೇವಿ ಸರಸ್ವತೆ ವಾಜೇರ್ವಾಜಿನೀಪತೆ ಶ್ರೀನಾಮಾ ಪವಿತ್ರವತೋ ಅನೋದಿಮೋ ಬೃಹಸ್ಪತಃ ಸರ್ವತಾದೀದಾಗಂತ ಯಜ್ಞಂ ಭಾಗ್ಯೇವೇ ನಮಃ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಸ್ವಃ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಭೂರ್ಭುವಸ್ವಃ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಗಣಾನಾಹಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಉಪವಷ್ಟವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನಂ ಶ್ರೀ ಶ್ರೀಧಸ್ಸಾದನಂ ಶ್ರೀ ಮಹಾಗಣಾಧಿಪತಿ ನಮಃ. ಚಂದ್ರೇ ಅಲಂಕಾರಾಸನಾರ್ಧಾಂಗಂ ದೇವೇಶಾ ಅಂಗೀಕರು ದಯಾನಿಧಿ ಭೂಮಿರ್ಧೇನೋದರಿಣಿ ಲೋಕದಾರಿಣಿ ಉದ್ಧೃತಾದಾಸರಿಹೀಣ ಕೃಷ್ಣೇನ ಶತಬಾಹುನಾಂ ಮೃತ್ತಿಕೆ ಹನುಮೇ ಪಾಪಂ ನಿನ್ಮಯಾದುಶ್ರತಂ ವ್ರತಂ ತ್ವಯಾ ಅತೇನ ಪಾಪೇನ ಜೀವಯ ವೇದಾವೇದಪ್ರತ್ಯೇವತಿಷ್ಠತೆ. ಶ್ರೀ ಮಹಾಗಣಾಧಿಪತಿ ನಮಃ. ಸರ್ವಕಾರ್ಯನಿರ್ವಿಘ್ನಂ ಸರ್ವದಾ ಅನುಕೂಲತಾ ಪ್ರಸಿದ್ಧಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರಿ ಪುತ್ರಾಯ ನಮಃ. ಓಂ ಚಂದ್ರಧ್ವಜಾಯ ನಮಃ. ಓಂ ಭವ್ಯಾಯ ನಮಃ. ಓಂ ಭೂತಾಯ ನಮಃ. ಓಂ ದಕ್ಷಾಧೀಕ್ಷಾಯ ನಮಃ. ಓಂ ತಜಪ್ರಿಯಾಯ ನಮಃ. ಓಂ ಮಧ್ಯವಚ್ಚಿತ್ರೇ ನಮಃ. ಓಂ ಏಕದಂತಾಯ ನಮಃ. ಗಂಧದ್ವಾರಾಂ ದುರಾಧಿಷ್ಠಾಂ ತಪಷ್ಟಾಂ ಕರೀಷಿತಯೇ ಸರ್ವಮೇವಾತೇನಾಹಾಪ್ತೇನೋದು ಸರ್ವಂ ಜಯತೆ. ಸಾಂಗ್ರಹಣ್ಣಸ್ತೆ ಹಿತತಾಘಂ ಸಾಂಗ್ರಹಣ್ಣೇನೇತೆ. ದ್ವಾದಶ ರತ್ನಾನಾದಶಾಃ ಭವತೆ. ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾರುದಂತೆ. ಓಂ ಝೋ ಭವತೆ ಪೂಜ್ವಮೇ ಮುಂಜಾಃ. ಚಿತ್ತಾನಕ್ಷತ್ರಂ ಭವತೆ. ಚಿತ್ರಂ ಮೇವಾಹಿರೇತ್ಕರಂ ಮೇ ದೇಹೇ ಸಮೃದ್ಧಿಃ. ಸರ್ವಕಾರ್ಯಾಭಿವೃದ್ಧ್ಯರ್ಥಂ ಸರ್ವೇ ಜನಾ ಸುಖಿನೋ ಭವಂತ್ಯರ್ಥಂ ಸರ್ವೇ ಲೋಕಾನಾಂ ಸುಖಿನೋ ಭವಂತ್ಯರ್ಥಂ ಕಿಂಚಿಂತ ಯಥಾಶಕ್ತಿ ಭೂಪೂಜಾನ್ ಚ ಕರಿಷ್ಯೆ. ಸರ್ವಕಾರ್ಯ ಸಮೃದ್ಧ್ಯರ್ಥೆ ಶ್ರೀ ಭೂಮಾತದೇವತಾಭ್ಯೋ ನಮೋ ನಮಃ. ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ. ಮದೌ ಯೋ ಸಾನೇತೆ ಹೇ ಕದಾ ಬ್ರಾಹ್ಮಣೋ ಮಪಹರತೆ. ಯೇ ಕದೈವ ಯಜಮಾನಾಯ ತೇಜೋ ದದಾತೆ. ಪರ್ಯಾಪ್ತಾಹನಂತರಾಯಾಯ ಸರ್ವಸ್ತೋಮೋತ್ಸದಾತ್ರೋ ಉತ್ತಮರ್ಮಹದ್ಭವತಿ. ಸರ್ವಮೇವಾ ಸರ್ವೈತಚಿತ್ತಯೇ ಸರ್ವಮೇವಾತೇನ ಎಲ್ಲ ಗ್ರಾಮಗಳಲ್ಲೂ 5-6 ವರ್ಷಗಳಿಂದ ಯಾವ್ಯಾವ ರಸ್ತೆಗಳು, ಕನೆಕ್ಟಿಂಗ್ ರೋಡ್ಸ್, ರೂರಲ್ ರೋಡ್ಸ್, ಏನು ಹಳ್ಳಿಯಿಂದ ಹಳ್ಳಿಗೆ ಯಾವ್ಯಾವ ರಸ್ತೆ ತುಂಬ ಹದಗೆಟ್ಟಿತ್ತು, ಮಳೆಯಿಂದ ಇರ್ಬೋದು, 5-6 ವರ್ಷಗಳಿಂದ ಆ ರಸ್ತೆಗೆ ಮಾರ್ಗ ಸರಿ ಇಲ್ಲದೆ ಇರುವಂಥದ್ದು, ಸಂಪರ್ಕ ರಸ್ತೆಗಳದ್ದು ಮಾರ್ಗ ಯಾವುದು ತುಂಬ ಹದಗೆಟ್ಟಿತ್ತು, ಅವೆಲ್ಲನೂ ಕೂಡ 3 ವರ್ಷದ್ದು ಇದು ಪಟ್ಟಿ ಮಾಡಿದ್ದು 10 ಕೋಟಿ ಅನುದಾನದಲ್ಲಿ ಆಗ್ತಾ ಇರೋಂಥದ್ದು. ಇವತ್ತು ನಾವು 5 ಗ್ರಾಮಗಳಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಒಂದೊಂದು ಜಾಗದಲ್ಲಿ 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು ಅವ್ರು ಎಷ್ಟೆಷ್ಟು ಬೇಡಿಕೆ ಇಟ್ಟಿದ್ದಾರೋ, ಒಂದು ಊರಿಂದ ಇನ್ನೊಂದು ಊರಿಗೆ, ಚಿಕ್ಕ ಊರಿರ್ಬೋದು, ದೊಡ್ಡ ಊರಿರ್ಬೋದು, ಅವೆಲ್ಲನೂ ಸಂಪರ್ಕ ರಸ್ತೆ ಗ್ರಾಮೀಣ ಅಭಿವೃದ್ಧಿ ಅಂದರೆ PRED ಇಂದ ಮಾಡ್ತಾ ಇರುವಂಥದ್ದು. ಇದು 10 ಕೋಟಿ ಅನುದಾನದಲ್ಲಿ ಇವೆಲ್ಲ ರಸ್ತೆಗಳು ಈಗ ನಾವು ಮುಂದೆನೂ ಕೂಡ ಮಾಡುವಂಥದ್ದು ಇದೇ ಇದರಲ್ಲಿ ಕವರ್ ಆಗುತ್ತೆ.
ಗ್ರಾಮಗಳಲ್ಲಿ ಬಂದಾಗೆಲ್ಲ ಇಲ್ಲಿಗೆ ರಸ್ತೆ ಇಲ್ಲ, ಇಲ್ಲಿಗೆ ಮಾತ್ರ ಮಾಡಿಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಹಿಂದೆ 6 ತಿಂಗಳಲ್ಲಿ ವರ್ಷದಿಂದ ನಾನು ಎಲ್ಲೆಲ್ಲಿ ಪೂಜೆ ಮಾಡೋಕ್ಕೆ ಹೋದಾಗ ಇದೇ ಗ್ರಾಮಕ್ಕೆ ಪೂಜೆಗೆ ಬಂದಿರ್ತಾರೆ. ಪೂಜೆಗೆ ಬಂದಾಗ ಈ ರಸ್ತೆ ತುಂಬ ಹದಗೆಟ್ಟಿದೆ, ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಅನಾನುಕೂಲ ಇದೆ, ರೈತರಿಗೆ ಅನಾನುಕೂಲ ಇದೆ, ಸ್ಕೂಲ್ಗೆ ಅನಾನುಕೂಲ ಇದೆ. ಒಂದೂರಿಂದ ಒಂದೂರಿಗೆ ಮಾರ್ಗ ಇಲ್ಲದೆ ಇರೋದ್ರಿಂದ ಬಸ್ ಬರ್ತಾ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೂ ವೆಹಿಕಲ್ಸ್ ಕರೆಕ್ಟಾಗಿ ಓಡಾಡೋದಕ್ಕೆ ವ್ಯವಸ್ಥೆ ಇಲ್ಲ, ಸಂಪರ್ಕ ರಸ್ತೆಗಳ ವ್ಯವಸ್ಥೆ ಇಲ್ಲ ಅಂತ ಒಂದು ಊರಿಗೆ ಹೋದಾಗ 4 ಊರ್ದು ಸಮಸ್ಯೆ ಗೊತ್ತಾಗಿ ಆವಾಗ ಪಟ್ಟಿ ಮಾಡಿರುವಂಥದ್ದು. ಇವೆಲ್ಲ ಕೂಡ 10 ಕೋಟಿ ಅನುದಾನದಲ್ಲಾಗುತ್ತೆ. ಕಿಲೋಮೀಟ್ರ್ ಕೂಡ ಇವತ್ತು 7 ಕಿಲೋಮೀಟ್ರ್ ಕವರ್ ಆಗುತ್ತೆ. ಇವತ್ತು ಒಂದು ದಿನಕ್ಕೆ ಮಾತ್ರ. ಎಲ್ಲೆಲ್ಲಿ ನಾವು ಪೂಜೆ ಮಾಡ್ತೀವಿ ಅದು ಕೂಡ ಇದೇ ಅನುದಾನದಲ್ಲಿ ಕವರ್ ಆಗುತ್ತೆ. 10 ಕೋಟಿ ಅನುದಾನ. ಅದನ್ನ ಮೇಂಟೆನೆನ್ಸ್ ಅಂತ ತಗೊಳ್ಬೇಕು. 3 ವರ್ಷದ ಒಳಗಡೆನೆ ಆಗಿದ್ರೆ ಅವ್ರ ಹತ್ರ ಮಾಡಿಸ್ತಾರೆ, ಇಲ್ಲಾಂದ್ರೆ ಮತ್ತೆ ರೀಸರ್ಫೇಸ್ ಅಂತ ಮತ್ತೆ ತಗೊಳ್ಬೇಕಾಗತ್ತೆ. ಇವೆಲ್ಲ ಇವಾಗ ತಗೊಂಡಿರೋ ರಸ್ತೆ 5 ವರ್ಷ 6 ವರ್ಷದ ಹಳೇದು ಪ್ರಪೋಸಲ್ಸ್ ಆಗದೆ ಇರುವಂತ ಯಾವ್ಯಾವ ಕೆಲಸಗಳಿತ್ತು ಅದನ್ನ ನಾವು ಪ್ರಸ್ತಾವನೆ ಇಟ್ಬಿಟ್ಟು 80% ಕೆಲಸ ಇದು ಕವರ್ ಆಗುತ್ತೆ. ಇವತ್ತು ನಾವೇನು ಹಳ್ಳಿಗಳಿಗೆ ಸಂಪರ್ಕ ರಸ್ತೆ ಏನು ಕಲ್ಪಿಸುವಂಥದ್ರಲ್ಲಿ ಹದಗೆಟ್ಟಿತ್ತು ಅಂತಂದ್ಬಿಟ್ಟು ರೈತರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಇವರೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ, ಅವೆಲ್ಲಾನು ಕವರ್ ಆಗಿದೆ ಈ ಇದರಲ್ಲಿ, ಈ ಅನುದಾನದಲ್ಲಿ 10 ಕೋಟಿ ಅನುದಾನದಲ್ಲಿ. ಸಿಸಿ ರಸ್ತೆ ಮತ್ತೆ ಇದನ್ನು ಮಾಡ್ತೀವಿ ಕಂಪ್ಲೀಟ್ ಆಗಿ ಡಿಸ್ಟೆನ್ಸ್ ಮೇಲೆ. ಅಲ್ಲಿಗೆ ವಿಲೇಜ್ ರಸ್ತೆಗಳಲ್ಲಿ ಒಂದು ಕೆಪಾಸಿಟಿ ಇರುವಂಥ ವೆಹಿಕಲ್ಸ್ ಮಾತ್ರ ಓಡಾಡಬೇಕು ಅಂತ ಇರುತ್ತೆ. ಆವಾಗ ಎಷ್ಟು 10 ಟನ್ನು 15 ಟನ್ನು ಇದಿರುವಂಥ ವೆಹಿಕಲ್ಸ್ ಓಡಾಡಿದಾಗ ಟ್ರಕ್ಸ್ ಓಡಾಡಿದಾಗ ತುಂಬ ಕಷ್ಟ ಆಗುತ್ತೆ. ಹಳ್ಳಿ ರಸ್ತೆಗಳಿಗೆ ಹಳ್ಳಿ ಮಾರ್ಗವಾಗಿ ಎಷ್ಟು ಕೆಪಾಸಿಟಿ ಇರುತ್ತೆ ಅದೇ ಕ್ವಾಂಟಿಟಿ ಮತ್ತು ಆ ಸ್ಟ್ರೆಂತಲ್ಲಿ ಮಾಡಿರ್ತಾರೆ. ಹಿಂದೆನೂ ಹಂಗೆ ಮಾಡ್ತಾಯಿದ್ರು. ಈಗ ಸ್ವಲ್ಪ ನಾವು ಅದನ್ನು ಇಂಪ್ರೂವ್ ಮಾಡಬೇಕಾಗತ್ತೆ. ಹಳ್ಳಿಗಳ ರಸ್ತೆ ಎಷ್ಟಿರುತ್ತೆ ಯಾವಾಗ್ಲೂ, ಎಷ್ಟು ಉಪಯೋಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತು ರೈತರಿಗೆ ವಿಶೇಷವಾಗಿ ಎಲ್ಲ. ರೋಡ್ಸ್ ಡ್ಯಾಮೇಜ್ ಮಾಡಿದ್ದ ಹೈವೇ ಅವರು ನ್ಯಾಷನಲ್ ಹೈವೇ ಅವ್ರು ಬಂದಾಗ ಕೆರೆಗಳ ಹತ್ತತ್ರ ಇರೋ ಕೆರೆಗಳಲ್ಲಿ ಮಣ್ಣು ತೆಗೆಯುವಂಥ ಪರ್ಮಿಷನ್ಸ್ ತಗೊಂಡಾಗ ಅವೆಲ್ಲನೂ ಸಮಸ್ಯೆ ಆಗಿದ್ದಾವೆ. ಹೆವಿ ಟ್ರಕ್ಸ್ ಓಡಾಡಿದ್ಮೇಲೆ ತುಂಬ ಹೆವಿ ಟ್ರಕ್ಸ್ ಎಲ್ಲೆಲ್ಲಿ ಓಡಾಡಿದೆ ಅದೆಲ್ಲ ರಸ್ತೆಗಳು ಹಾಳಾಗಿದೆ. ನಾವು ಕೆಲಸ ಮಾಡೋರ್ನು ನಾವು ಇದು ಮಾಡೋಕ್ಕಲ್ಲ, ಬಟ್ ಮೇಂಟೆನೆನ್ಸಲ್ಲಿ ಮತ್ತೆ ರೀಸರ್ಫೇಸ್ ಮಾಡೋಣ. ಅದೇ ಅನುದಾನದಲ್ಲಿ ಆಗದೆ ಹೋದರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವಾಗ ನ್ಯಾಷನಲ್ ಹೈವೇ ಆಗಿತ್ತು, ಅಲ್ಲಿಗೆ ಎಷ್ಟು ಮಣ್ಣು ಹೊಡೆದಿದ್ದಾರೆ ಅಂತಂದರೆ ಎಷ್ಟೋ 1000 ಟ್ರಕ್ಸು ಅಷ್ಟು ಟನ್ ಮಣ್ಣೆಲ್ಲ ಕೆಲವೊಂದು ಕೆರೆಗಳಲ್ಲಿ ಇನ್ನೂ ಬಾವಿಗಿಂತ ಆಳವಾಗಿ ಅಗದ್ಬಿಟ್ಟು ಹೊರಟೋಗಿದ್ದಾರೆ. ಪಾಪ ಅವ್ರು ಅಮಾಯಕರು ಇರ್ತಾರೆ ರೈತರು, ಅವ್ರಿಗೆ ರಸ್ತೆ ಹಾಳಾಗೋದು ಒಂದು ನೋವು ಬಿಟ್ಟರೆ ಯಾವ ಗಾಡಿ ಓಡಾಡಿದ್ರೆ ಈ ರಸ್ತೆ ಹಾಳಾಗುತ್ತೆ ಅನ್ನೋ ಒಂದು ಇದು ಗೊತ್ತಿರಲ್ಲ. ಪಾಪ ಅದು ಗೊತ್ತಿರಲ್ಲ, ತಿಳುವಳಿಕೆ ಇರಲ್ಲ. ಬಟ್ ಹಳ್ಳಿಗಳಲ್ಲಿ ಮಾತ್ರ ರಸ್ತೆಗಳು ಹಾಳಾಗಿರೋದು ಈ ಟ್ರಕ್ಸ್ ಓಡಾಡಿದ್ಮೇಲೆ, ಹೆವಿ ಟ್ರಕ್ಸ್ ಓಡಾಡಿದ್ಮೇಲೆ ಈ ಪರಿಸ್ಥಿತಿಗೆ ಬಂದಿದೆ. ಬಟ್ ಆದರೂ ನಮ್ಮ ಜವಾಬ್ದಾರಿ ಆಗಿರುತ್ತೆ, ರೀಸರ್ಫೇಸು ಮಾಡೋಣ. ಇದೆಲ್ಲ 5 ವರ್ಷದ ಹಳೆ ಪ್ರಪೋಸಲ್ಸ್ ಕೊಟ್ಟಿದ್ದು ಹಂತ ಹಂತವಾಗಿ ಮಾಡಬೇಕಾಗಿ ಬಂದಾಗ ಇದು 10 ಕೋಟಿ ಅನುದಾನದಲ್ಲಿ ರಸ್ತೆಗಳು ಸಂಪರ್ಕ ರಸ್ತೆಗಳನ್ನ ಹಳ್ಳಿಗಳದೇ ಆಲ್ಮೋಸ್ಟ್ ಕವರ್ ಆಗಿದೆ.